ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಸೂಪರಾಗಿದ್ದೀನಿ. ನನ್ನ ವಿಡಿಯೋಸ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಸಾಟರ್ಡೆ ಆಗಿರೋದ್ರಿಂದ ವೀಕೆಂಡ್ ಇತ್ತು. ಸೊ ಲೀವ್ ಇದೆ ಅಂದರೆ ಗೊತ್ತಲ್ವಾ, ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅನಿಸುತ್ತೆ. ನಾವು ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಹೇಗೋ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಕೂಡ ಮಾಲಾಪೇಶಿಯಾದಲ್ಲಿ ನಡೀತಾ ಇದೆ. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸಾಟರ್ಡೆ ಮಾತ್ರ ಪ್ಲ್ಯಾನ್ ಮಾಡ್ಕೊಬಾರ್ದು, ಸಾಟರ್ಡೆ ಆ್ಯಂಡ್ ಸಂಡೇ, ಏಕೆಂದರೆ ಫುಲ್ ಹೆವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇರುತ್ತೆ. ಸೊ ಏನು ಮಾಡೋಣ, ಬಂದುಬಿಟ್ಟಿದ್ದೀವಿ. ಇನ್ನು ರಿಟರ್ನ್ ಕೂಡ ಹೋಗೋದಕ್ಕಾಗೋದಿಲ್ಲ ಅಂತ ಹೋಗ್ತಾ ಇದ್ದೀವಿ. ಫೈನಲಿ ಬಂದ್ವಿ ಗೈಸ್ ಮಾಲಾಪೇಶಿಯಾಗೆ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಏನು ಅಂತ. ಪಾರ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲ್ ಏಷ್ಯನ್ ಮಾಲ್ಗೆ ವಿಸಿಟ್ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ. ಏಷ್ಯಾದಲ್ಲೇ ಫಸ್ಟು ಓಪನ್ ಆಗಿರೋದು. ನೆಕ್ಸ್ಟು ನಮ್ಮ ಬ್ಯಾಂಗ್ಳೂರ್ ಹತ್ರನೇ ಸ್ಟಾರ್ಟ್ ಮಾಡಿರೋದು ಮಾಲ್ ಆಫ್ ಏಷ್ಯಾ. ಇಡೀ ಮಾಲ್ಗೆ ಇದು ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು. ತುಂಬಾ ಜನ ಇದ್ರು ಗೈಸ್, ಯಾಕೆಂದರೆ ವೀಕೆಂಡ್ ಅಲ್ವಾ, ಅದು ಬೇರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಕೂಡ ಇತ್ತು. ಸೊ ಅದರಿಂದ ತುಂಬ ಅಂದರೆ ತುಂಬ ಜನ ಇದ್ದರು. ಬನ್ನಿ ನೋಡೋಣ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ, ಏನೋ ಇಲ್ಲ ಅಂತ ನಿಮಗೂ ಕೂಡ ತಿಳಿಸ್ತೀನಿ. ಗೈಸ್ ನೆಕ್ಸ್ಟ್ ಬನ್ನಿ ಫುಡ್ ತಿನ್ನೋಣ. ಫುಡ್ ಕೌಂಟ್ರಿಗೆ ಬಂದ್ವಿ. ಏನಾದರೂ ಫುಡ್ ತಿನ್ನೋಣ ಅಂತ. ಫುಡ್ ಅಂದರೆ ಮಾಮೂಲಿ ಪಿಜ್ಜಾ, ಯಾಕೆಂದರೆ ನಾನ್ ವೆಜ್ ತಿಂತಾ ಇಲ್ವಲ್ಲ, ಸೊ ಅದರಿಂದ ಪಿಜ್ಜಾ ಬುಕ್ ಮಾಡೋಣ ಅಂತ
ಕೋಕೋ ಕೋಲಾ ಜ್ಯೂಸ್ ಎಲ್ಲ ಈ ಥರ ಪಿಜ್ಜಾ ಹಟ್ಟು KFC ಇದರಲ್ಲಿ ಕುಡಿದ್ರೇ ತುಂಬಾ ಮಜಾ, ಕೋಲ್ಡು ಚೆನ್ನಾಗಿರುತ್ತೆ. ನಾವಿಲ್ಲಿ ಪಿಜ್ಜಾ ಕಾಂಬೋ ತೊಗೊಂಡಿದ್ದೀವಿ ಗೈಸ್, ಏಕೆಂದರೆ ಪಿಜ್ಜಾ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಗೈಸ್. ಬನ್ನಿ ತಿನ್ನೋಣ. KFC ಬರ್ಗರು ಎಲ್ಲೋ ತಿನ್ನೋ ಬದಲು ನಾವಿಲ್ಲಿ ಬ್ರೆಡ್ ತಿಂತಾಯಿದ್ದೀವಿ. ಅದೇನೇ ಶಾಕ್ ಆಗಿದ್ದು ಗೈಸ್ ನಿಜವಾಗ್ಲೂ. ಈ ಥರ ಮಾಲ್ಗೆಲ್ಲ ಬಂದಾಗ KFC ಬಿರಿಯಾನಿ ನಾವೇನು ಮಾಡೋಣ, ವೆಜ್ ತೊಗೊಂಡು ವೆಜ್ ತಿಂತಾಯಿದ್ದೀವಿ. ಅದೇ ಒಂಥರ ಮಜಾ, ಇನ್ನೇನಿಲ್ಲ, ವೀಕ್ ಅಷ್ಟೇ ವೆಜ್ ತಿನ್ಬೋದು. ನಾವು ಕೂಡ ಇದನ್ನೆಲ್ಲ ತಿಂದ್ಕೊಂಡು ಬಿರಿಯಾನಿ ಚಿಕನ್ನು ಎಲ್ಲ ತಿನ್ನಂಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ KFC ಬರ್ಗರು ಪಿಜ್ಜಾ KFC ಪಿಜ್ಜಾ ಬದಲು ಈ ಥರ ಬ್ರೆಡ್ ತಿಂತಾಯಿದ್ದೀವಿ ನೋಡಿ ಗೈಸ್.
ಗೈಸ್ ಮಾಲ್ ಕೂಡ ನೋಡಿದೆಲ್ಲ ಆಯಿತು. ನೆಕ್ಸ್ಟ್ ಈಗ ಮನೆಗೆ ಹೋಗಬೇಕು, ಏಕೆಂದರೆ ಟೈಮ್ ಕೂಡ 6 o'clock ಆಗಿಬಿಟ್ಟಿದೆ. ಈವ್ನಿಂಗ್ ಸಂಡೇ ಆಗಿರೋದ್ರಿಂದ ಈವ್ನಿಂಗ್ ಪೂಜೆ ಕೂಡ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಅದು ವಿಡಿಯೋ ಕೂಡ ಬರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಬೆಂಗಳೂರು ಟ್ರಾಫಿಕ್ ನೋಡ್ತಾ ಇರ್ಬೋದು ಗೈಸ್, 6 o'clock, ಅದು ವೀಕೆಂಡ್ ಟೈಮಲ್ಲಾದರೆ ಫುಲ್ ಹೆವಿ ರಶ್ ಆಗಿಬಿಡುತ್ತೆ. ಸೊ ಇನ್ನೇನು ಮಾಡೋಣ, ಟ್ರಾಫಿಕ್ ಆದರೂ ಹೋಗಬೇಕು, ಟ್ರಾಫಿಕ್ ಇಲ್ಲಾಂದ್ರೂ ಹೋಗಬೇಕಲ್ವಾ. ಮುಂದೆ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ, ನಮ್ಮ ಪಾಡ್ಗೆ ನಾವು ಹೋಗ್ತಾ ಇರಬೇಕು. ಟ್ರಾಫಿಕ್ ಅಂತೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ರೆ ನಾವೇನು ಮನೆ ತಲುಪೋಕ್ಕಾಗುತ್ತಾ? ಇಲ್ಲ ಅಲ್ವಾ, ಹೋಗ್ತಾ ಇರಬೇಕು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ಬಾಯ್ ಬಾಯ್ ಬಾಯ್.